ಇವತ್ತು ನನ್ನ ಚಿಕ್ಕ ಮಗನ ಮದುವೆ, ನನ್ನ ಮೊಮ್ಮಗಳನ್ನೇ ಮಾಡ್ಕೊತಾ ಇದ್ದೀವಿ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ನಮ್ಮ ತಮ್ಮವ್ರದ್ದು ಅರ್ಶನ, ಅಂದರೆ ನಮ್ಮ ತಾಯಿ ಮನೆಯಲ್ಲಿ ಇವತ್ತು ಹೋಗ್ತಾ ಇದ್ದೀವಿ. ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಮನೇಲಿ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ನಾವು ಅರ್ಶನಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಚಪ್ರದ ಪೂಜೆ, ಕಳಸದ ಪೂಜೆ ಎಲ್ಲ ಇರುತ್ತೆ. ಹೋಗಿ ಬಳೆ ಶಾಸ್ತ್ರ ಇರುತ್ತೆ. ಹೋಗಿ ಅಲ್ಲಿ ಮುಗಿಸ್ಕೊಂಡು ಇವತ್ತು ಎಲ್ಲರೂ ಬರ್ತಾರೆ ನೆಂಟರು. ಅಂದರೆ ಅಲ್ಲಿಂದ ನಮ್ಮ ತಾಯಿಯವ್ರ ಮನೇಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿಂದ ಬಂದು ನಾಳೆ ಇರುತ್ತೆ. ನಾಳೆ ನಮ್ಮ ಮನೇಲಿ ಅರ್ಶನ ಇರುತ್ತೆ. ಯಾವುದು ಮಿಸ್ ಮಾಡ್ದಿರಾ ಫುಲ್ ವಿಡಿಯೋ ವಾಚ್ ಮಾಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿರುತ್ತೆ. ಫ್ಯಾಮಿಲಿ ಲಾಗ್ ಇದು. ಪ್ರತಿಯೊಂದು ಆದಷ್ಟು ಅಪ್ಡೇಟ್ ಮಾಡ್ತೀನಿ. ಬೆಳಗ್ಗೆನೇ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಮನೇಲಿ ಟಿಫನ್ ಮಾಡಿದ್ದೀನಿ. ಇನ್ನೇನು ಪೂಜೆ ಮಾಡಬೇಕು. ವಾಯ್ಸು ತುಂಬ ಚೇಂಜ್ ಆಗೈತೆ, ಕೋಲ್ಡ್ ಆಗೈತೆ. ಇವಾಗೇ ವಾಯ್ಸ್ ಚೆನ್ನಾಗಿಲ್ಲ. ಇವಾಗ ಇದ್ದಿರೋದು ನನ್ನ ವಾಯ್ಸ್ ಚೆನ್ನಾಗಿರಲ್ಲ. ಎಡಿಟ್ ಮಾಡಲೇಬೇಕು, ನಾನು ಪೋಸ್ಟ್ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಮಾಂಗಲ್ಯ ಚೈನು ನಾನು ಹೊಸದು ಮಾಡಿಸಿದ್ದೆ, ಇವತ್ತು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನೆ ನೈಟ್ ತೊಗೊಂಬಂದಿದ್ರು, ಮಾಡಿ ಮನೆಗೆ ತೊಗೊಂಬಂದಿದ್ರು. ಇವತ್ತು ಮೋಪ್ ಹಾಕಿ ಮುಂಚೆ ಬಂದು ಕರಿಮಣಿ ಹಾಕ್ಕೊಂಡಿರೋದು ನಾನು ಹಾಕ್ಕೊಂಡಿರೋದು 2 ಎಳೆ. ಇವಾಗ ಬಂದು ನಾನು 1 ಎಳೆ ಮೋಪಿರೋದು ನಾನು ಮಾಡಿಸಿದ್ದೀನಿ. ರೆಡ್ ಸ್ಟೋನು ಮತ್ತು ವೈಟ್ ಸ್ಟೋನಲ್ಲಿ ನಾನು ಮಾಡಿಸಿರೋದು. ಅದು ದೇವ್ರ ಹತ್ರ ಇಟ್ಟು, ಅಂದರೆ ದೇವ್ರ ಹತ್ರ ಇಟ್ಟು ದೇವ್ರ ಮನೇಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಹುಡುಗನಿಗೆ ಒಡವೆ ಎಲ್ಲ ಮಾಡಿರೋದು, ಹುಡುಗಿಗೆ ಒಡವೆ ಎಲ್ಲ ಮಾಡಿರೋದು ಇವತ್ತು ತೊಗೊಂಬಂದಿರೋದೆಲ್ಲ ತೋರಿಸ್ತಾ ಇದ್ರು ನಮ್ಮ ಯಜಮಾನ್ರು. ಮನೇಲಿ ಎಲ್ಲರಿಗೂ ಅಂದರೆ ತೋರಿಸ್ತಾ ಇದ್ರು. ನನ್ನ ಮಗಂದು ಅವನದು ಬೇರೆ ಎಲ್ಲ ಮಾಡ್ಕೊಂಡಿದ್ದ, ಅಂದರೆ ಒಡವೆ ಎಲ್ಲ ಮಾಡ್ಕೊಂಡಿದ್ದ, ಎಲ್ಲ ತೋರಿಸ್ತಾ ಇದ್ರು. ನೋಡಿ, ನಮ್ದು ಹಾಲಲ್ಲಿ ಲಗೇಜ್ ಎಲ್ಲ ಪ್ಯಾಕಿಂಗ್ ಮಾಡಿರೋದು. ಇವತ್ತು ನಾವು ಬಂದು ಅಂದರೆ ಅರ್ಶನಕ್ಕೆ ಹೋಗಿ ಬಂದು ನಾವು ಛತ್ರಕ್ಕೆ ಶಿಫ್ಟ್ ಮಾಡಬೇಕು. ಮನೇಲಿ ಎಲ್ಲ ಐಟಮ್ಸ್ ಲಗೇಜ್ ಎಲ್ಲ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗಿ ಬರೋಣ, ಬೇಗ ಮುಗಿಸ್ಕೊಂಬಂದರೆ ಸ್ವಲ್ಪ ಇಲ್ಲಿ ಡೆಕೋರೇಷನ್ ಅವ್ರು ಬರ್ತಾರೆ. ಸಂಜೆ ಮಧ್ಯಾಹ್ನ 3 ಗಂಟೆ ಮೇಲೆ ಡೆಕೋರೇಷನ್ ಅವ್ರು ಬರ್ತಾರೆ. ಅವ್ರು ಬರೋಷ್ಟಕ್ಕೆ ಬಂದ್ಬಿಡೋಣ ಅಂದ್ಬಿಟ್ಟು ನಾವು ಇವಾಗ ಆದಷ್ಟು ಬೇಗ ಹೋಗಿ ಬೇಗ ಸ್ಟಾರ್ಟ್ ಮಾಡಿಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲೇ ಗಂಗಮ್ಮನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತಾ ಇದ್ದೀವಿ. ಇನ್ನೇನು ಇವತ್ತಿಂದ ಮದುವೆ ಕಾರ್ಯಕ್ರಮ ಸ್ಟಾರ್ಟ್ ಆಗೈತೆ. ಅಂದರೆ ಮಳೆ ಬರಬಾರ್ದು. ಗಂಗಮ್ಮನಿಗೆ ಈಡ್ಗಾಯಿ ಅಂದರೆ ಕಾಯಿ ಈಡ್ಗಾಯಿ ಹಾಕ್ತೀವಲ್ವ, ಅದೊಂದು 5 ಕಾಯಿ ಕೊಟ್ಟು ನಾವು ಪೂಜೆಗೆ ಕೊಟ್ಟು ಇಟ್ಬಿಟ್ಟು ಹೋದ್ರೆ ಒಳ್ಳೇದು, ಅಂದರೆ ಮಳೆ ಬರಲ್ಲ ಅಂದ್ಬಿಟ್ಟು ಆ ಥರನೇ ಮಾಡ್ತೀವಿ. ಅದಕ್ಕೋಸ್ಕರ 5 ಕಾಯಿ ಎತ್ಕೊಂಡು ಪೂಜೆಗೆ ಎತ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ನಾವಿವಾಗ ಮನೆಗೆ ಬಂದು ಮನೆಯಲ್ಲಿ ಟಿಫನ್ ಎಲ್ಲ ಮಾಡಿಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ. ಇವಾಗ ತಿರ್ಗಾ ದೇವ್ರನ್ನ ಮುಗ್ದು ಹೋಗ್ತಾ ಇದ್ದೀವಿ. ನಾವು ಹೋಗೋಷ್ಟೊತ್ತಿಗೆ 1.5 ಅವರ್, ಟ್ರಾಫಿಕ್ ಇದ್ದರೆ 2 ಅವರ್ ಆಗುತ್ತೆ. ನನ್ನ ಮಗಳು ಬರ್ತಾ ಇಲ್ಲ, ಯಾವಾಗೂ ಬರ್ತಾ ಇದ್ಲು, ಇವತ್ತು ಬರ್ತಾ ಇಲ್ಲ. ಇವತ್ತು ಬರಬಾರ್ದು ಅಂದ್ಬಿಟ್ಟು ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಿರ ವಾಚ್ ಮಾಡಿ. ವಿಡಿಯೋಸ್ ಇನ್ನು ಕಂಪ್ಲೀಟಾಗಿ ನಾನು ಮದುವೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಹಲ್ದಿದು ನಾನು ಅಪ್ಲೋಡ್ ಮಾಡ್ತೀನಿ. ನಾಳೆ ವಿಡಿಯೋಲ್ಲಿ ಹಲ್ದಿದು ನಾವು ಯಾವ ಥರ ಅಂದರೆ ಹಲ್ದಿ ಯಾವ ಥರ ಮಾಡ್ತೀವಿ, ಅರ್ಶಿನದ ಕೊಂಬು ಪ್ರತಿಯೊಂದು ಏನೇನು ಹಾಕ್ತೀವಿ ಅದೆಲ್ಲ, ಅದು ಮಾತ್ರ ನಾನು ನಾಳೆ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡ್ದಿರ ವಾಚ್ ಮಾಡಿ. ಇವಾಗ ನಾವು ನಮ್ಮ ತಾಯಿಯವ್ರ ಮನೆಗೆ ಬಂದಿದ್ದೀವಿ. ಅಂದರೆ ಟಿಫನ್ ಆಗ್ತಾಯಿತ್ತು, ರಂಗೋಲಿ ಎಲ್ಲ ನೋಡಿ. ಎಷ್ಟು ಮದುವೆ ಮನೆ ಅಂದ್ರೇ ಎಷ್ಟು ಕಳೆ ಇರತ್ತಲ್ವ, ನೋಡೋಕ್ಕೆ ಒಂಥರ ಕಳೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ರಂಗೋಲಿ ಎಲ್ಲ ಬಿಟ್ಟಿದ್ರು, ಚಪ್ರ ಹಾಕಿದ್ರು, ಲೈಟಿಂಗ್ಸ್ ಹಾಕವ್ರೆ. ಲೈಟಿಂಗ್ಸ್ ಅನ್ನೋದೇ ಒಂಥರ ಚೆನ್ನಾಗಿರತ್ತೆ ಮದುವೆ ಮನೆಯಲ್ಲಿ. ಮತ್ತು ಚಪ್ರ ಎಲ್ಲ ಹಾಕವ್ರೆ. ಎಲ್ಲ ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಡವ್ರೆ. ಟಿಫನ್ ಮಾಡ್ತಾ ಇದ್ದಂಗೆ ಹಲ್ದಿ ಸ್ಟಾರ್ಟ್ ಮಾಡಬೇಕು. ಮಾಡಿ ತೆಗ್ದಿದ್ದೀವಿ. ಚೆನ್ನಾಗೈತೆ ಲೈಟಿಂಗ್ಸ್. ఆపరేట్ కుట్టించిండవా? ನಾವು ಇವಾಗ ನಮ್ಮ ಅಮ್ಮವ್ರ ಮನೆಗೆ ಬಂದಿದ್ದೀವಿ, ಮದುವೆ ಮನೆಗೆ. ಇವತ್ತು ಅರ್ಶನ ಇರೋದು. ಇವಾಗ ಅರ್ಶನ ಮುಗಿಸ್ಕೊ ಅರ್ಶನಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಟಿಫನ್ ಮಾಡಬೇಕು. ಟಿಫನ್ನು ಎಲ್ಲ ರೆಡಿ ಮಾಡ್ಕೊಂಡವ್ರೆ. ಗಿನ್ನ ಚೊಂಬ್ಳು ಇಲ್ಲಿ
ಎಲ್ಲ ರೆಡಿ ಮಾಡಿಕ್ಕವ್ರೆ, ಅಂದ್ರೆ ನಮ್ಮ ಅತ್ತೆ, ನಮ್ಮ ಅಮ್ಮವರು, ನಮ್ಮ ತಮ್ಮನೆಂಟಿರೆಲ್ಲ ರೆಡಿ ಮಾಡಿದ್ರು. ಇವಾಗ ಟಿಫನ್ ಮಾಡಕ್ಕೆ ಎಲ್ಲರೂ ಬಂದಿದೀವಿ. ಸ್ವಲ್ಪ ಲೇಟ್ ಆಗುತ್ತೆ, ಅರ್ಶನ ಆಗ್ತಾ ಇದ್ದಂಗೆ ಊಟ ಮಾಡ್ಬೋದು. ಅದಕ್ಕೋಸ್ಕರ ಟಿಫನ್ ಮಾಡ್ಬಿಡೋಣ ಅನ್ಬಿಟ್ಟು ಬಂದಿದೀವಿ. ಇಡ್ಲಿ, ಕೇಸರಿ ಬಾತು, ಬಿಸಿಬೇಳೆ ಬಾತು, ವಡೆ, ಉದ್ದಿನ ವಡೆ, ಪೊಂಗಲ್, ಇಷ್ಟು ಟಿಫನ್ ಇತ್ತು. ಶಾವಿಗೆ ಬಾತೇನೋ ಮಾಡಿಸಿದ್ರು. ಕ್ಯಾಂಟೀನ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಟೇಸ್ಟ್ ಕೊಡ್ತಾರೆ. ಏನು ಒಂದ್ರಲ್ಲೂ ಒಂದು ಸ್ವಲ್ಪ ಮಿಸ್ಟೇಕ್ ಅನ್ನೋದೇ ಇರಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ. ಇದು ಸೇರಿಸಿ 4ನೇ ನಾವು ಎಂಗೇಜ್ಮೆಂಟ್ಗೆ ಇಲ್ಲೇ ನಾವು ಇವ್ರ ಹತ್ರನೇ ಮಾಡಿಸಿರೋದು, ಮದ್ವೆಗೂ ಇವ್ರ ಹತ್ರನೇ ಮಾಡಿಸ್ತಾ ಇರೋದು. దానికి ఇప్పుడు స్వీట్ ఇన్ పర్మిషన్ తీసుకోండి చెయ్యొచ్చునా లేదా స్వీట్ ఇన్ వద్దు అంటే స్టాప్ చేసిస్తా దుడ్లన్నీ కట్ చేస్తారు దానికన్నా వీడియోలో పట్టుకూడదా మొగలు తీసేది వద్దు కదా, వాళ్ళు రెడీ అయ్యింది వాళ్ళు. ಎಲ್ಲ ಇವತ್ತು ನನ್ನ ಚಿಕ್ಕ ಮಗನ ಮದುವೆ, ನನ್ನ ಮೊಮ್ಮಗಳನ್ನೇ ನೆನ್ ಮಾಡ್ಕೊತಾ ಇದ್ದೀವಿ. ತುಂಬ ಖುಷಿ ಆಯಿತು. ನಮ್ಮ ಅಮ್ಮನಿಗೆ ಖುಷಿ ಆಗೈತೆ. ಇವತ್ತು ಅರ್ಶಿನದ ಶಾಸ್ತ್ರ, ಇವತ್ತು ನಮ್ಮ ಅಮ್ಮನ ಮನೇಲಿ ಅರ್ಶಿನದ ಶಾಸ್ತ್ರ, ನಮ್ಮ ಮನೇಲಿ ನಾಳೆ ಬಂದು ಎಲ್ಲರೂ ಇವತ್ತೆಲ್ಲ ಅರ್ಶಿನದ ಶಾಸ್ತ್ರ ಮುಗಿಸ್ಕೊಂಡು ಇವತ್ತು ನೈಟ್ ಎಲ್ಲರೂ ಬರ್ತಾರೆ. ನಾವು ಇವತ್ತು ಮುಗಿಸ್ಕೊಂಡು ಸ್ವಲ್ಪ ಬೇಗ ಹೋಗ್ತೀವಿ. ಅಲ್ಲಿ ಅಷ್ಟೇ ಡೆಕೋರೇಷನ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ನಾವು ಅಲ್ಲೋಗಿ ನಾವು ಎಲ್ಲ ನೋಡ್ಕೊಬೇಕು. ನಾವು ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದೀವಿ. ನನ್ನ ಮಗಳನ್ನ ಒಬ್ಬಳನ್ನ ಬಿಟ್ಬಿಟ್ಟು ಬಂದಿರೋದು, ಬರಬಾರ್ದು ಅಂತಾರಲ್ವ, ಅದಕ್ಕೋಸ್ಕರ ನನ್ನ ಮಗಳೇನು ಬಂದಿಲ್ಲ. ನಾವು ಹೋಗ್ತಾ ಬಂದು ಇವಾಗ ಇನ್ನೇನು ಸ್ಟಾರ್ಟ್ ಆಗತ್ತೆ. ಮಕ್ಕಳಿಗೆ ಆಶೀರ್ವಾದ ಮಾಡಿ, ಅವ್ರು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಎಲ್ಲರೂ ನೋಡಿ. ನಾನಂತ ಹೇಳಿಲ್ಲ, ನಮ್ಮಮ್ಮ ಏಕೆ ಹೇಳ್ತಾವ್ರೆ, ಎಲ್ಲರೂ ಆಶೀರ್ವಾದ ಮಾಡಿ ಅವ್ರು ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಿ ಎಲ್ಲರೂ. ಅಂದರೆ ಎಲ್ಲರೂ ಚೆನ್ನಾಗಿರ್ಬೇಕು. ಇವ್ರು ಬಂದು 2ನೇ ತಮ್ಮನ ಹೆಂಡ್ತಿ ನೋಡಿ, ಎಷ್ಟು ಉದ್ದ ಇದ್ದಾರೆ. ಲಂಬು ಸೊಸೆ. ಮದುವೆ ಬಗ್ಗೆ ಏನಾನು ಹೇಳ್ತೀರಾ? 1-2 ಮಾತು. ನಿಮಗೆಲ್ಲ ಅಪ್ಡೇಟ್ ಸಿಗುತ್ತೆ. ದಿವಸದ್ದು ಇದು ಕಾರ್ಯಕ್ರಮ ನಿಮಗೆ ಎಲ್ಲ ಅಪ್ಡೇಟ್ ಸಿಗುತ್ತೆ. ರೀತಿ ತೋರಿಸಿ, ಆಶೀರ್ವಾದ ತೋರಿಸಿ ಅಷ್ಟೇ. ನೋಡಿ, ಸ್ವೀಟಿ ಅವ್ರದ್ದು ಒಂಥರ ಬನಾರಸ್ ಸ್ಯಾರಿ. ಬನಾರಸ್ ಸ್ಯಾರಿ ಚೆನ್ನಾಗೈತೆ. ಸ್ಯಾರಿ ಡಿಫ್ರೆಂಟ್ ಲುಕ್ ಕೊಡ್ತಾರೆ ಇವರಂತೂ. నేను లేదు సానా అయితే కనిపిస్తా ಆರೆ ಇಕ್ಕಲ್ಲ ಫೋಟೋ ನೋಡಿ, ಫೋಟೋ ಇಲ್ಲಿ ನೋಡಿ, ಅಡಿ ಕ್ಯಾಮೆರಾ ನೋಡಿ. ಓಕೆನಾ? ಸ್ಮೈಲ್. ಇಲ್ಲಿ ಬಾಚ
ಹುಡುಗಿ ಕೊಟ್ಟಿರೋ ಮಾವ. ಹುಡುಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಬೇಕಪ್ಪ. ಆಮೇಲೆ Nipe pongkon. ಕೊಬ್ಬರಿ ನೋನೆ ಅಂತ ಹೇಗೆ ಚಪ್ಪುದು ಇಕ್ಕಡಕ್ಕ ಅಂದ್ರೆ ಲಕ್ಷ್ಮಿ ಬೇಜಾರು ಮತ್ತೆ ವಡೆ ತಿಂತಾವ್ರೆ. ಬಿಸಿ ಬಿಸಿ ವಡೆ ತಿಂತಾವ್ರೆ. ಇಲ್ಲಿ ಇವತ್ತು ನಮ್ಮ ಮನೇಲಿ ಅರ್ಶನ ಕಾರ್ಯಕ್ರಮಕ್ಕೆ ಸುರೇಶ್ ಕ್ಯಾಂಟೀನ್ ಕರೆದಿದ್ದಾವೆ. MS ಬಳ್ಳಿ ಅವರು ಅಡ್ರೆಸ್ ಅಡ್ಗೆ ಫೋನ್ ನಂಬರ್ ಊರ್ ಕ್ಯಾಂಟೀನ್ ಅವ್ರು ಕರೆಸಿದ್ದೀವಿ. ಗೊತ್ತಾಯ ಫೋನ್ ನಂಬರ್ ಹೇಳಿದ್ರು ಆಕೆ ಇಲ್ಲ. ಚೆನ್ನಾಗಿತ್ತು, ಟಿಫನ್ ತುಂಬ ಚೆನ್ನಾಗಿತ್ತು, ಚೆನ್ನಾಗಿರುತ್ತೆ. ಮದುವೆ ಊಟನೂ ಚೆನ್ನಾಗಿರುತ್ತೆ. ವಡೆ ತುಂಬಾ ಚೆನ್ನಾಗಿದೆ. ಎಲ್ಲ ಆದ್ಮೇಲೆ ನಂಬರ್ ಕೊಡ್ತೀವಿ. ಇವಾಗ ಕೊಟ್ಟಿದ್ದೀವಿ. ಇವಾಗ ಎಲ್ಲಿ ಕೊಟ್ಟಿದ್ದೀರಾ? ಅವ್ರು ಅದ್ರದ್ದು ಕೇಳಿ ಸುಮ್ಮನೆ ಆದ್ರು ಅವರು. ಇವರು MS ಗ್ರೂಪ್ ಮ್ಯಾನೇಜರ್. ಇವತ್ತು ನಮ್ಮ ಮನೇಲಿ ಅರ್ಶನ ಕಾರ್ಯಕ್ರಮ. ಎಲ್ಲಾರು ಹುಡುಗನ ಮನೆಯಲ್ಲಿ ಅರ್ಶನ ಕಾರ್ಯಕ್ರಮ. ಇದು ಎಲ್ಲರೂ ಹುಡುಗನ ಮನೆ ಅರ್ಶನ ಕಾರ್ಯಕ್ರಮ ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡಿ. ತುಂಬ ಜನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ. ನಾಳೆ ನಮ್ಮ ಅಜ್ಜಿ ಮನೆಯಲ್ಲಿ ಹಲ್ದಿ ಶಾಸ್ತ್ರ ಎಲ್ಲ ಮದುವೆದೆಲ್ಲ ಪೂರ್ತಿಯಾಗಿ ನೋಡಿ ದುಡ್ಡು ಖರ್ಚು ಮಾಡಿ ರೆಡಿ ಆಗಿರ್ತೀವಿ. ನಮ್ಮನ್ನೆಲ್ಲ ನೋಡಿ ನಮ್ಮ ಅಪ್ಪ ಈ ಬ್ಲೌಸ್ಗೆಲ್ಲ ದುಡ್ಡು ಜಾಸ್ತಿ ಆದಂತ ಬೈತಾ ಇದ್ದಾರೆ. నువ్వు పోయి జట్లా నిలుచుకొని పెట్టలేదు పెళ్ళం ఎక్కడ పాపైన ఫీలింగ్ ఎట్లా చూడాలంట మక్కలు ಸಿದ್ದರಾಮಯ್ಯ ತರ ಸಿದ್ದರಾಮಯ್ಯ ಟೀಕೆ ಕ್ರಿಸ್ತಲ್ಲ ಅದೈತಲ್ಲ
ಅದು ಯಾವ್ದೇ ಅಮ್ಮ ಬನಶಂಕರಿಲ್ಲ ನಮ್ಮ ಮದ್ವೆ ಹುಡುಗ ಏನನ್ನ ಹೇಳ್ತೀಯ ನೋಡಪ್ಪ. ಮದ್ವೆ ಗಂಡು ಏನ್ ಮಾಡ್ಲಿ. ಮನೇಲಿ ಮದ್ವೆ ಅರ್ಶನ ಇವತ್ತೆಲ್ಲ ಅರ್ಶನ ನಡೀತು. ಎಲ್ಲ ಅರ್ಶನ ಇಟ್ರು ಒಂದ್ 3 ಅವರ್ ಕುಂತು ಸಾಕಾಗೋಯ್ತು. ಎಲ್ಲ ಮಕ್ಕ ಎಲ್ಲ ಉರಿತಿದೆ. ಇವ್ರದಿಷ್ಟೇ ಮಾತು ಬಂದಿರೋದು ಅವ್ರ ಬಾಯಿಯಿಂದ. ನನ್ನ ಮೈದ್ನ ನಾವಲ್ಲು ನನ್ನ ಮೈದ್ನ ಅರ್ಶನ ಇವತ್ತು ಆಕ್ಚುಲಿ ಅವ್ರಿಗೋಸ್ಕರ 5 ಗಂಟೆಗೆ ಎದ್ದೋಳು ಇಷ್ಟು ಕೆಲಸ ಮಾಡಿ ಇವಾಗ ಅರ್ಶನ ಹಾಕಿದೆ. ಅವ್ರ ಒಂದು ಮಾತು ಹೇಳ್ತಾ ಇಲ್ಲ ನಮ್ ಬಗ್ಗೆ. ಮಾತಾಡಮ್ಮ. ಇವತ್ತು ನಮ್ಮ ಮನೆಯಲ್ಲಿ ಅರ್ಶನದ ಶಾಸ್ತ್ರ, ನನ್ನ ಮೈದ್ನದ ಅರ್ಶನ ಶಾಸ್ತ್ರ ತುಂಬಾ ಚೆನ್ನಾಗಾಯ್ತು. ಎಲ್ಲರೂ ಬಂದಿದ್ದಾರೆ. ಆಮೇಲೆ ಅರ್ಶನ ತುಂಬಾ ಬೇಗ ಆಯ್ತು. ಎಲ್ಲ ಚೆನ್ನಾಗಾಯ್ತು. ಟಿಫನ್ ಚೆನ್ನಾಗಿತ್ತು. ಇವಾಗ ಊಟಕ್ಕೆ ಹೋಗ್ಬೇಕು. ಇಷ್ಟೆಲ್ಲ ಕೆಲಸ ಮಾಡಿದ್ದು ನನ್ನ ಮೈದನಿಂದ ಗಿಫ್ಟು ನನ್ಗೆ, ಸ್ವಾತಿಗೆ, ಸ್ವೀಟಿಗೆ, ಅವ್ರ ಅಮ್ಮನ್ಗೆ. ಏನ್ ಗಿಫ್ಟ್ ಕೊಡ್ತೀಯಪ್ಪ? ಏನಿಲ್ಲ, ಎಲ್ಲ ಫಂಕ್ಷನ್ ಚೆನ್ನಾಗಾಯ್ತು. ಇನ್ನ ಇದೆ ಚಪ್ರ ಪೂಜೆ ಎಲ್ಲ ಇದೆ. ನಮ್ಮ ಮೈದ ಫುಲ್ ಬ್ಲಶ್ ಆಗ್ಬಿಟ್ಟವ್ರೆ. ಇನ್ನೇನ್ ಹುಡುಗಿ ಹತ್ರ ಕರ್ಕೊಂಡು ಹೋಗ್ಬೇಕಷ್ಟೇ. ಅಷ್ಟೇ ನಾನೇ ಅವ್ರಿಗೆ ದೊಡ್ಡ ಗಿಫ್ಟ್. ಇಲ್ಲ, ಇವತ್ತು ಒಂದ್ ದಿವಸ ಅಷ್ಟೇ ಬ್ಯಾಚುಲರ್ ಐಟ್ ಎಂಜಾಯ್ ಮಾಡು, ಚೆನ್ನಾಗಿರು. ಅಲ್ಲ, ಫೈನಲಿ ಅಲ್ಲಕ್ ಬಿದ್ದೆ, ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ನಿನ್ ಫ್ರೆಂಡು ಬಿದ್ದಿದ್ದಾನೆ ಅಲ್ಲಕ್ಕೆ, ನೀನು ಬೀಳು. ನಿನ್ ಎಕ್ಸ್ಪೀರಿಯನ್ಸ್ ಎಟ್ಲಂತ ಅಡ್ಗು? ನಿಮ್ದು ಹೇಳ್ರಿ. ಎಕ್ಸ್ಪೀರಿಯನ್ಸ್ ಇಲ್ಲಿ ಹೇಳ್ತಾರ ಯಾರಾದ್ರು? ಇಲ್ಲ ಹೇಳ್ಬೋದು. ಏನಾಗಲ್ಲ, ಹೋಗ್ಲಿ ಬಿಡಿ. ಭಯ ಬೀಳ್ತಾವ್ನೆ. ಅವ್ರಿಗೆ ಭಯ, ನಾಚಿಕೆ. ಸೀನಿಗೆ ತುಂಬಾ ನಾಚಿಕೆ, ಯಾಕಂದ್ರೆ ಹೆಂಗಸ್ರಿದ್ದಾರೆ ಅಂತ. ಹೌದೌದು, ಫುಲ್ ನಾಚಿಕೆ ಅಲ್ಲ ಅವ್ರ. ಮತ್ತೆ ನಮ್ಮಮ್ಮ ಎಲ್ಲ ನಮ್ ತಂಗಿ ಅವರು ಯೂಟ್ಯೂಬ್ ಅಲ್ಲಿ ಕೇಳ್ತಾ ಇದ್ರಿ ನಿಮ್ ಸಿಸ್ಟರ್ ನ ತೋರ್ಸಲ್ಲ ಅಂದ್ಬಿಟ್ಟು. ನೋಡಿ ಇವ್ರೆ ಇನ್ನೆಲ್ಲಾರು ತೋರಿಸ್ತಾರೆ. ಇವ್ರದ್ದೆ ನೀವ್ ಹೇಳ್ತೀರಾ ನಿಮ್ ಮದ್ವೆ ಆಗಿರೋದು? ಚೆನ್ನಾಗಿದೆ. ಚೊಪ್ಪು ಹೆಂಗೆ ಬಗ್ಗೆ ಅವ್ರ ಅನುಭವ ಹೇಳ್ತಾವ್ರೆ ಮದ್ವೆದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀವೇನ ಹೇಳ್ರಿ ಮದ್ವೆ ಬಗ್ಗೆ? ನಮ್ಮ ನಾದಿನಿ ಮನೆಯಲ್ಲಿ ಮದ್ವೆ ನಡೀತಾ ಇದೆ. ಲಾಸ್ಟ್ ಮಗಂದು ಎಲ್ಲ ಅರ್ಶನ ಶಾಸ್ತ್ರ ಎಲ್ಲ ಚೆನ್ನಾಗಾಯ್ತು. ನಾವ್ ಲಾಸ್ಟ್ ಅಳಿಯ, ಹೌದಾ? ಚಿಕ್ಕ ಅಳಿಯ. ಯಾರಿಗೆ? ಚಿಕ್ಕಾಳಿಯ ನಮ್ಮ ಮನೆ ಲಾಸ್ಟ್ ಮದ್ವೆ. ಟೋಟಲ್ ನಾವ್ 6 ಜನ ಇರೋದು. ಟೋಟಲ್ ಬಂದು 6 ಜನ. ಇವಾಗ ಲಾಸ್ಟ್ನೇ ಅವ್ರದ್ದು ಮದ್ವೆ ಆಗ್ತಾ ಇರೋದು. ಎಲ್ಲ 5 ದಿವಸ ಮದ್ವೆ ನೋಡಿ, ಫಸ್ಟ್ನೇ ದಿವಸ. ನೆಕ್ಸ್ಟ್ ಒಬ್ಬೊಬ್ಬರದು ಒಂದೊಂದು ನವರ ತರ ಇರತ್ತೆ. ನವದುರ್ಗರ ಅವತಾರ. ಅವ್ರ ಇನ್ನೊಬ್ರು ಇದಾರೆ, ದೊಡ್ಡ ಸೊಸೆನು, 2ನೇ ಸೊಸೆ, 3ನೇ ಸೊಸೆ, 4ನೇ ಸೊಸೆ. ಇವಾಗ ನವರಾತ್ರಿ ಇದು ವೇಷಗಳು. ನೀವೇನ ಹೇಳ್ರಿ? ನಮ್ಮ ಮಾವನ ಮಗನ್ಗೆ ಮದುವೆ ಆಗ್ತಾ ಇದೆ. ನಾವು ಅದಕ್ಕೆ ಬಂದಿದ್ದೀವಿ. ನಮ್ಮ ಅಮ್ಮನ ಅಣ್ಣನ ಮಗನ್ಗೆ ಲಾಸ್ಟ್ನೇ ಮಗು. ಅದಕ್ಕೆ ಎಲ್ಲರೂ ನಾವು ಬೆಳಗ್ಗೆನೆ ಬಂದಿದ್ದೀವಿ. ತುಂಬಾ ಚೆನ್ನಾಗಾಗಿದೆ. ನಮ್ ತಮ್ಮನು ನಮ್ಮ ಅಕ್ಕ ಮಗಳು ಚೆನ್ನಾಗಿರ್ಬೇಕು, ಯಾವಾಗೂನು ಚೆನ್ನಾಗಿರ್ಬೇಕು. ಸೂಪರ್ ಲೈಫ್, ಸೂಪರ್. ನಂದಾಯ್ತು ಮಾತಾಡಿದ್ದು. ಸೆಂಚುರಿ 50 ದಿನ ಆಗಿದೆ ಇವತ್ತಿಗೆ. 1.5 ತಿಂಗಳ ಅಷ್ಟೇ 50 days ಆಗಿದೆ. 50 ಡೇಸ್ ಆಗೈತೆ ಅನ್ಬಿಟ್ಟು ಇವರೆಲ್ಲ ಕಿಂಡಲ್ ಮಾಡ್ತಾವ್ರೆ. ಸ್ಟೋರಿ ಏನ್ ಗೊತ್ತಾ, ಇವ್ರು ಚಿಕ್ಕ ವಯಸ್ಸಿಂದ ಚೆಡಿ ದೋಸ್ತರು. ಇದ್ ಮೇಲ್ ಇದ್ರಲ್ಲಿ ಇನ್ನೊಬ್ನಿದಾನೆ, ನಾಗಿನ ವೆಂಕಟೇಶ್. ಗಣಿ ಅವರೆಲ್ಲ ಸ್ವಲ್ಪ ಬಿಸಿ ಇದ್ದಾರೆ.
ಬರ್ತಾರೆ ಇಲ್ಲ ಇವರು ಇವರು ಕಿಡ್ನಿ ಕೊಡ್ತಾರೆ ಒಬ್ಬರಿಗೆ, ಇವ್ರು ಲಿವರ್ ಕೊಡ್ತಾರೆ ಒಬ್ರು, ಆತರ ಚೀಟಿ ದೋಸ್ತಿವ್ರು ಇನ್ನೊಬ್ರನ್ನ ಎಲ್ಲ ಇವಾಗ ಸಂಗೀತದಲ್ಲಿ ಎಲ್ಲಾರು ಮೀಟ್ ಆಗ್ತಾರೆ ನೋಡಿ ಇವ್ರ ಅವತಾರಗಳು. ಇವರು ಇನ್ನೊಬ್ರು ಅಷ್ಟೇ. ಮೀಟ್ ಆಗೋಣ ಫ್ರೈಡೆ ನೀವೇನಾರ ಮಾತಾಡ್ತೀರಾ ಮದ್ವೆ ಬಗ್ಗೆ? ಅಷ್ಟೇ. ಏಮನ ಮಾತಾಡ್ತಾವಂತೆ? ಏನು ಮಾತಾಡೋದಪ್ಪ? ಏನು ಮಾತಾಡಲ್ವಾ? ಸುಸ್ತಾಗ್ಬಿಟ್ಟಿದ್ದೀರಾ? ಏನಿಲ್ಲಪ್ಪ, ಏನಿಲ್ಲ. ಮತ್ತೆ ಮಗನ್ ಮದ್ವೆ, ಲಾಸ್ಟ್ ಮದ್ವೆ ಇದು. ಆ ದೇವ್ರು ಒಳ್ಳೇದ್ ಮಾಡ್ಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಇವರು ನಮ್ ತಮ್ಮವರು ಸುಸ್ತಾಗಿ ಕುತ್ಕೊಂಡ್ಬಿಟ್ಟವ್ರೆ. ಮದ್ವೆ ಅರ್ಶನದ ಮನೇಲಿ ಓಡಾಡಿ ಸುಸ್ತಾಗ್ಬಿಟ್ಟವ್ರೆ. ಸಾಲ ಅಂತೆ ಅಂತಾನೆ ದೂರ ఏమన్నా మాట్లాడతారక్క పెయింటింగ్ వచ్చింది ಅಲ್ಲ ಇವರು ಫುಲ್ ಫ್ಯಾಮಿಲಿ ಸಿಕ್ಕವ್ರಲ್ವಾ, ಫುಲ್ ಬಿಸಿ ಆಗ್ಬಿಟ್ಟವ್ರೆ. ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲಾರ್ದುನು. ಎಲ್ಲ ಇದಾರೆ. ಎಲ್ಲ ಮದ್ವೆ ಅರ್ಶನಕ್ ಬಂದವ್ರೆ ಪ್ರತಿಯೊಬ್ರುನು. ಎಲ್ಲ ಆಚೆ ಕಡೆ ಕುತ್ಕೊಂಡವ್ರೆ. ಇವ್ರು ಬಂದು ನಮ್ ಸ್ವಾತಿ ಅವ್ರ ತಾಯಿ, ಎರಡನೇ ನಮ್ ತಮ್ಮನೆಂಟಿ ಅವರು ಸ್ವಾತಿ ಅವ್ರ ತಾಯಿ, ಸ್ವೀಟಿ ಅಂತೀವಿ ನಾವು. ಒಂದೆರಡು ಮಾತು ಮಾತಾಡ್ತಾರೆ. ಮದ್ವೆ ತುಂಬಾ ಚೆನ್ನಾಗಿದೆ, ತುಂಬಾ ಸಂತೋಷ ಆಯ್ತು. ಮದ್ವೆನೇ ಆಗಿಲ್ಲ ಅಲ್ವಾ? ಕನ್ನಡ ಅಂತಾರೆ. ಅರ್ಶನ ಶಾಸ್ತ್ರ ತುಂಬಾ ಚೆನ್ನಾಗಿತ್ತು. ಅಮ್ಮ ಅರ್ಶನ ಶಾಸ್ತ್ರಕ್ಕೆ ಬಂದ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅಷ್ಟೇ ಅಷ್ಟೇ. ಉಣ್ಣಿ ಅರ್ಶಿನದ ಶಾಸ್ತ್ರ ಎಲ್ಲ ಆಯಿತು. ಇವಾಗ ಅರ್ಶಿನದ ಶಾಸ್ತ್ರ ಆಗ್ತಾ ಇದ್ದಂಗೆ ಸ್ನಾನ ಮಾಡಿ ತಿರ್ಗಾ ರೇಷ್ಮೆ ಪಂಚೆ ಉಟ್ಕೊಂಡ್ಬಂದು ಅರ್ಶಿನ ಕುಂಕುಮ ಇಟ್ಟು ಚಪ್ರದ ಪೂಜೆ ಮಾಡ್ತೀವಿ. ಮನೆಯಲ್ಲಿ ಫಸ್ಟು ಚಪ್ರದ ಪೂಜೆ ಮಾಡಿ ಆದಮೇಲೆ ನಾವು ಮನೇಲಿ ಕಳಸದ ಪೂಜೆ ಮಾಡ್ತೀವಿ. ಕಳಸದ ಪೂಜೆ ಇವಾಗ ನಾವು ಏನೇನು ಅಡುಗೆ ಮಾಡಿಡ್ತೀವೋ ಆ ಅಡುಗೆ ಎಲ್ಲ ದೇವ್ರಿಗೆ ಅಂದರೆ ಕಳಸಕ್ಕಿಟ್ಟು ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ತೀವಿ. ಹೆಸರುಬೇಳೆ ಪಾನಕ ಇಟ್ಟು ಪೂಜೆ ಮಾಡ್ತೀವಿ. ಇನ್ನು ಹೆಣ್ಮಕ್ಳಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಬಳೆ ಕೊಟ್ಟು ತಾಂಬೂಲ ಕೊಡ್ತೀವಿ ಎಲ್ಲರಿಗೂ. ಇವತ್ತು ಬಂದು ಅಷ್ಟಿರತ್ತೆ. ಆದಷ್ಟು ನಾನು ಲೈವಲ್ಲೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ವಾಯ್ಸು ತುಂಬ ಕಮ್ಮಿ ಕೊಟ್ಟಿದ್ದೀನಿ, ಬ್ಯಾಕ್ಗ್ರೌಂಡ್ ವಾಯ್ಸು ಲೈವಲ್ಲೇ ಕೊಟ್ಟು ನಾನು ವಿಡಿಯೋ ಮಾಡಿದ್ದೀನಿ. ಇವಾಗ ಚಪ್ರದ ಪೂಜೆಗೆ ಅಂದ್ಬಿಟ್ಟು ಬಂದಿದ್ದೀವಿ. ನಮ್ಮ ಮನೇಲಿ ಚಪ್ರದ ಪೂಜೆಗೆ ನಾವು ಚಪ್ರಕ್ಕೆ ಸ್ವಲ್ಪ ನೀರು ಹಾಕಿ ಅರ್ಶಿನ ಕುಂಕುಮ ಇಟ್ಟು ಅರ್ಶಿನದ ಕೊಂಬು ಕಟ್ತೀವಿ. ಅರ್ಶಿನದ ಕೊಂಬು ಕಟ್ಬಿಟ್ಟು ಕಾಯಿ, ಎಲೆ, ಅಡಿಕೆ, ಬಾಳೆಹಣ್ಣು, ಕಾಯಿ ಇಷ್ಟು ಇಟ್ಟು ಪೂಜೆ ಮಾಡ್ತೀವಿ. ಆಮೇಲೆ ಹೆಣ್ಮಕ್ಳಿಗೆ ಅಲ್ಲಿ ಅರ್ಶಿನ ಕುಂಕುಮ ಕೊಡ್ತೀವಿ. ನಾವು ಅಲ್ಲಿ ಎಲೆಯಲ್ಲಿ 3 ಥರ ಅನ್ನ ಮಾಡ್ತೀವಿ. ಅರ್ಶಿನದ ಅನ್ನ, ಬಿಳಿ ಅನ್ನ ಮತ್ತು ಕುಂಕುಮ ಮಿಕ್ಸ್ ಮಾಡ್ಕೊಂಡು ಅನ್ನ, ಈ 3 ಥರ ಅನ್ನ ಇಟ್ಟು ನಾವು ಪೂಜೆ ಮಾಡ್ತೀವಿ. ನೋಡಿ ಬ್ರೋ, ಹಾಗೆ ಕಟ್ಟಿ ಬ್ರೋ. ಆ ಕಡೆಯಿಂದ ಬನ್ನಿ ಬ್ರೋ. ಮಾಮ್ ಬಿಡ್ಲಿಕ್ಕೆ
ಇಲ್ಲಿ ನೋಡಿ ಹೆಂಗೆ ನೋಡಿ ಹಂಗೆ ಮುಂದೆ ನೋಡಿ ಕ್ಯಾಮ್ರಾಗೆ ಸೆಂಟರ್ ಬನ್ನಿ ಸೆಂಟರ್ ಅಲ್ಲ ಅಕ್ಕ ಎಲ್ಲ ಬ್ರೋ ಎಲ್ಲ ಹಿಂಗ್ ಮಾಡಿ ಓಕೆ ನಾನು ಕೌಂಟ್ ಕೊಡ್ತೀನಿ ಅಕ್ಕ ಜೋರಾಗಿ ಎಸ್ ರೆಡಿ 3 2 1 ಗೋ ವಾಯ್ಸಿಲ್ಲ ಓಕೆ ಒನ್ ಮೋರ್ 2 1 ಗೋ ಥ್ಯಾಂಕ್ ಯು. ಚಕ್ರದ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಫ್ಯಾಮಿಲಿ ಜೊತೆ. ಮತ್ತು ಇವಾಗ ನಾವು ಮನೇಲಿ ದೇವ್ರ ಮನೇಲಿ ಕಳಸ ಇಟ್ಟಿದ್ವಿ, ಕಳಸಕ್ಕೆ ಪೂಜೆ ಮಾಡ್ಬೇಕು ಇವಾಗ. കുത്ത ആടുകളുണ്ട് ഒരു മുകളിൽ ಮನೇಲಿ ಊಟ ಎಲ್ಲ ಮಾಡಿಕೊಂಡು ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಡೆಕೋರೇಷನ್ ಅವ್ರು ಬಂದು ಡೆಕೋರೇಷನ್ ಮಾಡ್ತಾ ಅವ್ರೆ ಅಂದರು. ನಾವು ಅಲ್ಲಿಂದ ಹೋಗುವಾಗ ನಾವು ರೆಂಟಲ್ ಬಂದು ವೆಲ್ವೆಟ್ ಬಾಕ್ಸ್ ಹತ್ರ ಹೋಗಿ ನಾವು ಒಡವೆ ಇಸ್ಕೊಂಡು ಹೋಗ್ಬೇಕು. ನಾಳೆ ಬಳೆ ಶಾಸ್ತ್ರದ್ದು ಬುಕ್ ಮಾಡಿದ್ವಿ. ಇವಾಗ ಅಲ್ಲಿ ಹೋಗಿ ನಾವು ಇಸ್ಕೊಂಡು ನಾವು ಮನೆಗೆ ಹೋಗ್ಬೇಕು.
ಇವಾಗ ಮನೆಗೆ ಬಂದಿದ್ದೀವಿ. ನನ್ನ ಮಗಳು ಎಲ್ಲ ನೋಡ್ಕೊತಾ ಇದ್ಲು, ಡೆಕೋರೇಷನ್ ಅವ್ರದ್ದೆಲ್ಲ ನೋಡ್ಕೊತಾ ಇದ್ಲು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ದಿರ ವಾಚ್ ಮಾಡಿ. ನಾಳೆ ವಿಡಿಯೋ ಬಂದು ನಾನು ಹಲ್ದಿ ಯಾವ ಥರ ಮಾಡೋದು ಏನು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಮತ್ತು ನಮ್ಮದು ಡೆಕೋರೇಷನ್ ಯಾವ ಥರ ಮಾಡಿರೋದು, ಡೆಕೋರೇಷನ್ ಹೆಂಗೆ ಯಾವುದು ಅಂದ್ಬಿಟ್ಟು ನಾನು ಕಂಪ್ಲೀಟ್ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡ್ದಿರ ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಡೆಕೋರೇಷನ್ನು ಫಂಕ್ಷನ್ ಎಲ್ಲ ಯಾವ ಥರ ಐತೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ.